ಅಲ್ಲ ಈಕಿ ಹೋಗಿ ಇಲ್ಲಿ ಬರಬ್ಬರಿ ಒಂದೂವರೆ ತಾಸು ಆತ್ ಬಿಡು, ಇನ್ನ ಬರ ಮಾಟ ಇಲ್ಲಲ್ಲ. ಏನಕ್ಕೆ ಹಕ್ಕಿಕತ್ತು ಅಂತ ಗೊತ್ತಾಗೋಲ್ತು. ತಡಿ ಕಮ್ಲಿನಾರ ಕರೆ ಕೇಳ್ತೀನಿ ತಡಿ. ಕಮ್ಲಿ 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 ಒಂಚೂರು ಬಾರೋ ಇಲ್ಲಿ ಜಲ್ದಿ. ಅಮ್ಮ ಯಾಕೆ ಅಲ್ಲೇ ಕತ್ತೀರಿ? ಯಾಕೆ ಏನಾಯ್ತು? ಅಲ್ಲಲೇ ತಡಿ ಕೆಳಗಿಳಿದು ಬರ್ತೀನಿ ತಡಿ. ಇಲ್ಲಿಟ್ಟು ಇಲ್ಲ ಇಲ್ಲ ಬೇಡ ಬೇಡ, ಅಕ್ಕಿ ಬರ್ತಾ ಇಲ್ಲ ನೋಡಕ್ಕೂ ಇಲ್ಲೇ ಆಗುತ್ತೆ. ಇಲ್ಲ ನಿಂತು ಮಾತಾಡ್ತೀನಿ ತಡಿ. ಅಲ್ಲ ಇದು ಬಂದತ್ತಲ್ಲ ಹೊಸದು ಮನ್ಯಾಗ, ಅದೇನದು ಹೆಸರು ಏನೈತಲ್ಲವ ಅದ್ರ ಬ್ಯಾಗ ಬರೋದಿಲ್ಲ ಅದು ನೈನಮ್ಮ. ಹ್ಞೂ ಅದೇ ನೈನ ಆಡ್ಬಿಟ್ಟು. ಅಲ್ಲ ಎಷ್ಟೊತ್ತಾತು ಗೊತ್ತನೋ ಎದ್ರ ಮನ್ಯಾಗ ಆ ಮುಸ್ಲಿಂ ಹೆಣ್ಮಗಳು ಒಬ್ಬ ಹುಡುಗ ಅದ ನೋಡು, ಅವ್ರ ಮನೆಗೆ ಹೋಗ್ಕೊಂಡು ಎಷ್ಟೊತ್ತಾತು, ಒಂದೂವರೆ ತಾಸತ್ತು. ನಾನು ನಿಂತು ಕಾಲು ಬೇನದು ಕುಂತು ನಿಂತು ಕಿಡಿಕ್ಯಾಗ ಕಣ್ಣಿಟ್ಟೆ ತೆಗದೇ ಇಲ್ಲ. ನಡ ಅನ್ನೋದು ಹೊಡ್ಯಾಕತೈತಿ, ಈಗ ಬರ್ತಾವ ನಾ ಬರ್ತಾವ ಅಂತ. ಇನ್ನೂ ಬರ ಮಾತೇ ಇಲ್ಲ. ಏನು ಮಾಡಕತ್ತಾಳ ಏನು ಹಡ್ಬಿಟ್ಟು ಅವ್ರ ಮನೆಗೆ ಏನು ಇಷ್ಟೊತ್ತು ತಿಕ್ಕಿದೆ. ಅದಕ್ಕೆ ನನಗೆ ಯಾಕೋ ಅನುಮಾನ, ಎದಕ್ಕೆ ಹೋಗಿರ್ತಾಳೆ ಆಕಿ? ನಿನಗೇನಾರ ತಲೆಯಾಗ ಅಲ್ಲ, ನಾನು ವಯಸ್ಸಾದ ತಲೆ ಹೊಳೆಯಂಗಿಲ್ಲ, ನಿನಗೇನಾರ ಒಟ್ಟು ಗೊತ್ತಾಗತ್ತನ? ಅಮ್ಮ ಏನಂದ್ರಲ್ಲ, ಒಬ್ಬ ಹೆಣ್ಮಗಳು ಒಬ್ಬ ಮಗನ, ಅವ್ರ ಮಗನ. ಹ್ಞೂ ಆಕೆಗೆ ಗಂಡಿಲ್ಲ. ಆ ಮಗ ಆ ಮ್ಯಾನೇಜರ್ ದಿನ ಕೆಲಸ ಮಾಡ್ತಾನಂತಾತ, ಈ ಊರಿಗೆ ಕೆಲಸ ಮಾಡೋದು ಬಂದಿತ್ತಂತ ಆತಂದೆ. ಅದಕ್ಕೆ ಇಲ್ಲೇ ಬಂದಾರ. ಬಂದು ಭಾಳ ದಿವಸನೂ ಆಗಿಲ್ಲ, ಅವ್ರು ಹೊಸ್ತಾಗಿ ಬಂದಾರ. ಈಕೆ ಅವ್ರ ಮನೆಗೆ ಯಾಕೆ ಹೋದ್ಲ ಅಂತ. ಅಂದ್ರೆ ಭಾಳ ದಿವಸ ಅಂದ್ರೆ ಈಗ ಒಂದು 6 ತಿಂಗಳ ಮೇಲೆ ಹಾಕ್ಬಿಡು ಬಂದವರು. ಅವ್ರಿಗೇನಾರ ಮದುವೆ ಹೆಂಡತಿ ಪಂತಿ ಅದಾರನ? ಇಲ್ಲ, ನಾನು ಅವತ್ತು ಹೊಸ್ತಾಗಿ ಬಂದಲ್ಲ ಓಣ್ಯಾಗಲ್ಲ ಮಾತಾಡ್ಸನಂತ ಮಾತಾಡ್ಸಿದ್ನೆ. ಒಬ್ಬಕ್ಕೆ ಮಗ ಒಬ್ಬ ಮಗ ಮತ್ತು ಮದುವೆ ಪದಿ ಮಾಡ್ರನವ ಅಂದೆ. ಇಲ್ರಿ ನೋಡ್ಬೇಕು ಮಾಡಬೇಕು, ಇನ್ನು ಈಗೀಗ ನೌಕರಿ ಬಂದೈತಿ, ಹಂಗಾಗಿ ಇನ್ನೂ ನೋಡ್ಬೇಕು ಅಂತ ಅಂದ್ಲು. ಇನ್ನೂ ಮದುವೆ ಆಗಿಲ್ಲ. ಆಯ್ತು ಬಿಡ್ರಿ ಅಮ್ಮ, ಇನ್ನೇನೈತಿ. ಇಲ್ಲಿ ಬಂದಾಳ ಏನೋ ಆಸೆಗೆ ಬಿದ್ದು. ನಮ್ಮ ಮನೆಗೇನು ಆಕಿಗೇನು ಸಿಗ್ತೈತಿಲ್ಲ ಅನಿಸ್ತು ಏನೋ. ಇಲ್ಲಿದು ಬಳ್ಕೊಂಡು ಬಾಚ್ಕೊಂಡು ಅಲ್ಲಿ ಒಟ್ಟು ಗಾಳ ಹಾಕ್ಬೇಕು ಅನ್ನೋದೈತೋ ಏನೋ. ಅಲ್ಲಿ ಸ್ಕೆಚ್ ಹಾಕ್ತಿದ್ದಂಗೆ ಅದಾಳ. ಈಗಿನ ನೋಡಿದ್ರೆ ನನಗೆ ಹಂಗೆ ಅನಿಸ್ತು ಮೊದಲೇ ದಿವಸನ. ಇವ್ರು ಮದುವೆ ಆದ ಗಂಡ ಮಗನ ಹಿಂದೆ ಬೆನ್ನ ಹತ್ತಳಂದ್ರೆ ನಾಳೆ ಇವ್ರಿಗೂ ಕೈ ಕೊಟ್ಟು ಬೆರೆದತ್ತನ್ನು ಹೋಗಕ್ಕೆ ಅಂತ ಹಂಗೆ ಆಗತೈತೆ. ಹಂಗಿದ್ರೆ ಏನು ಓ ಅನ್ನಿಸ್ ನೋಡು. ನನ್ನ ತಲೆಗೆ ಹೊಳ್ಳಾರ ನಿನ್ನ ತಲೆಗೆ ಹೊಳಿತು ನೋಡಿ. ಏನಾರು ಇರುತ್ತಿಕ್ಕಿ ಹೋದಾಳ. ನಾನು ಏನು ಅಂದ್ಕೊಂಡಿದ್ದೆ, ತಿನ್ನಕ್ಕೆ ಬನ್ನಕ್ಕೆ ಆಸೆ ಬಿದ್ದು ಹೋಗ್ಯಾಳ ನಾನು ಅಂದ್ಕೊಂಡಿದ್ದೆ. ಕರೆಯೋ ನೀ ಅಂದಂಗೆ ಇರುತ್ತೆ ನೋಡು. ಯವ್ವ ಆಡ್ಬಿಟ್ಟು ನಮ್ಮ ಮನೆ ಮಾನ ಮರೀತಿ ಹಿಂಗೆ ಅಲ್ಲ ತಗೋದ್ರಿ. ಹಿಂಗೆ ಏನು ಮಾಡೋದು ಅಂತೀನಿ, ಹಿಂಗೆ ಮಾಡ್ಕೊಂಡು ಕುಂತ್ರೆ ಇದು ನನ್ನ ಸೊಸೆಗೆ ಅಡ್ಬಿಟ್ಟಿಗೆ ಬಿಟ್ಟಿಲ್ವಲ್ತಲ್ಲಿದೆ. ಅದಕ್ಕೆ ಒಂದು ಹೊರ ಹಾಕಂದ್ರೆ ಅದು ಹೋಗೋದು ತಡಿಬಿಟ್ಟು ಏನು ಮಾಡೋಣ ಅಂತ. ಹಾಂ ಬಂದ್ಲು ಈ ಕಡೆ ಬರಕತ್ತ ತಡಿ. ಅಲ್ಲಿ ಇತ್ತಲ್ಲ ಹೋಗಿ ಕದ್ದು ನೋಡೋಣ. ಆಕೆ ಬರೋದ್ರಾಗ ಗೊತ್ತಾಗತ್ತೆ ಆಕೆ ನಡವಳಿಕೆ ಹೆಂಗೈತಿ ಏನು. ಅಲ್ಲಿ ಕದ್ದು ನೋಡೋಣ ಬಾಲೆಯಲ್ಲಿ ಹಂಗೆ ಕೇಳಂತಡಿ ಎದಕ್ಕೆ ಹೋಗಿದ್ದಿ ಅಂತಂದು. ಹಾಂ ಬರ್ರಿ ಮರ ಅಷ್ಟ ಮಾಡಂತೇಳ್ರಿ. ಓಯ್ಯಪ್ಪ ಯಾರೂ ಇಲ್ಲ. ಈ ಕಡೆ ಯಾರದಾರ ಅಂತಡಿ ನೋಡ್ತೀನಿ. ಇಲ್ಲೂ ಯಾರೂ ಇಲ್ಲ. ನಾ ಬಂದದ್ದು ಯಾರಿಗೂ ಗೊತ್ತಾಗಿಲ್ಲ. ಅಮ್ಮ ಅಲ್ಲಿ ನೋಡ್ರಲ್ಲಿ ಬರೋದ್ರಾಗ ಆ ಕಡೆ ಈ ಕಡೆ ನೋಡ್ಕೊಂತ ಬರ್ತಾಳ. ಯಾರಾದಾರ ನಾ ಬಂದದ್ದು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಲೆಕ್ಕಕ್ಕೆ ಬರಕತ್ತಾಳಕ್ಕಿ. ಹಾಂ ಈಕೆ ಕದ್ದು ಮುಚ್ಚಿ ಹಿಂಗೆ ಹೋಗ್ಕಳಂದ್ರೆ ಏನಾಯ್ತು ರೀ? ಹೌದೌದು. ಹಡಬಿಟ್ಟಿದ್ದು ನಡವಳಿಕೆ ಸರಿಗಿಲ್ಲ, ನೋಟ ಸರಿಗಿಲ್ಲ, ಗುಣ ಸರಿಗಿಲ್ಲ, ಈಕಿನೇ ಸರಿಗಿಲ್ಲ. ಈಕಿನ ಹೋಗಿ ಮನೆ ತುಂಬಿಸ್ಕೊಂಡು ಇವು ತಡಿ ಕೇಳಿಬಿಡಂತಡಿ. ಇವು ಯಾರು ಇಲ್ಲ ಅಂದ್ರೆ ಈ ಕಾಗಿ ಮುದುಕಿ ಈಕೆ ಬೆಕ್ಕಿ ಬಂದ್ರು. ಏ ತಡಿ ಎಂದ್ರಿ ಇಲ್ಲಿ ಎಲ್ಲಿ ಹೋಗಿದ್ದು ಇಷ್ಟತನ? ಅಯ್ಯ ನಾನೆಲ್ಲ ಹೋಗಿದ್ನಿ, ಇಲ್ಲೇ ಇತ್ತಲ್ದಾಗ ಒಂಚೂರು ಅಡ್ಡಾಡಕತ್ತಿದ್ನಪ್ಪ. ಅಯ್ಯ ನನಗೇನು ಗೊತ್ತಿಲ್ಲ ಅಂತಂದು ಸುಳ್ಳು ಹೇಳಕ್ ಹೋಗ್ಬೇಡ. ಮನೆಗ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತಂದು ಹದ್ದು ಮೀರ್ಬಿಟ್ಟು ನೀನು ಯಾಕೆ ಭಾಳ ಆಗೈತಿ ಅಂದೆ ಅಲ್ಲ. ಆ ಎದ್ರ ಮನೆಗೆ ಅಷ್ಟು ತನಕ ಹೋಗಿ ಕುಂದ್ರದು ಏನೈತಿ ನಿಂದು? ಏನೋ ನೋಡಕತ್ತೀನಿ ನಾನು. ಒಂದು ತಾಸು ಆತ ಅವ್ರ ಮನೆಗೆ ಹೋಗ್ಕೊಂಡು. ಎದಕ್ಕೆ ಹೋಗಿದ್ದಿ ಇಷ್ಟೋ ತನಕ? ಏನಿರುತ್ತೆ ಅವ್ರ ಮನೆಗೆ ಹೋಗಿ ಕುಂದ್ರದು? ಮಂದಿ ಮನೆಯಾಗ ಬಾಳೆ ಹೋಗೋದಕ್ಕೂ ಏನಿಲ್ಲನೆ. ಮನೆಗೆ ಒಂದು ಹೊರೆ ಮಾಡಲ್ಲ, ಒಂದು ಕೆಲಸ ಮಾಡಲ್ಲ. ಅದು ಅವ್ರು ಇವ್ರ ಮೇಲೆ ದರ್ಪ ಮಾಡಿ ದಿಮಾಕ್ ಮಾಡಿ ಹಂಗೆ ಹಿಂಗಂತಂದು ದೊಡ್ಡ ಪಗೋಕಿ ಕೊಚ್ಕೊಂತಿದ್ದಿ. ಕೈಲಿ ಒಂದು ಕಿಸಂಗಿಲ್ಲ, ಒಂದು ಮಾಡಂಗಿಲ್ಲ. ಮಾಡ್ಕೊಂಡ್ರೆ ರಾತ್ರಿ ಮಾಡ್ಕೊಂತಿಯಲ್ಲ ಅಂತ ಹೊಲಸು ತಿನ್ನೋದು ಅಂತ ಮಾಡ್ಕೊಂತಿದ್ದಿ. ಏನಿಂದ ಅವ್ರ ಮನೆ ಮಂದಿ ಮನೆಗೆ ಏಟತ್ತದ ಹೋಗಿ ಕುಂದ್ರದು ಅಸಹ್ಯ. ಎದಕ್ಕೆ ಹೋಗಿದ್ದೆ ಅಷ್ಟೊತ್ತು? ಯಾರು ಈಕಿ ಹಚ್ಕೊಟ್ಟ ಅನ್ರಿಕೆ? ಅಲ್ಲ ಎಷ್ಟಿದ್ದಾಳಿಕಿ ಈಗ ಮತ್ತೆ? ಅಲ್ಲ ತಾನೇನು ಅಡ್ಡಕ್ಕೆ ಹೋಗಂಗಿಲ್ಲ. ಅವ್ರ ಮನೆ ಮುಂದೆ ಹೋಗ್ಕೊಂಡು ಚಾರ ಆಡ್ಕೋತಾ ನಾ ಅವ್ರ ಮನೆಗೆ ಹೋದ್ರೆ ಏನು ತಪ್ಪೈತಿ? ಯಾಕೆ ಹೋಗ್ಬಾರ್ದೇನೆ? ಯವ್ವ ತಾಯಿ, ನಾನು ಅವ್ರ ಮನೆ ಮುಂದೆ ಯಾವತ್ತೂ ಹೋಗಿಲ್ಲವ. ಯಾರ್ದು ಚಡನೂ ಆಡ್ಕೊಳಕ್ ಹೋಗಿಲ್ಲ. ನಮ್ದು ಸಾಕಾಗೈತಿ ಇನ್ನೇನು ಮಂದಿ ಆಡ್ಕೊಳ್ಳೋದು. ನಾ ಹೋದ್ರೆ ಹೇಳಿ ನೀನು ಯಾರು ಕೊಟ್ಟಾಗ ಮಾತಾಡಕ್ಕೆ ಹೋಗಲ್ಲ. ಮನೆ ಏನೋ ನಂದೇನೆ ಕೆಲಸನ ಪುರ್ಸತ್ತಿರಲ್ಲ, ಕೆರ್ಕೊಳಕ್ಕೆ ಪುರ್ಸತ್ತಿರಲ್ಲ. ಇನ್ನು ಆಡ್ಕೊಳಕ್ಕೆ ಹೋಗ್ತೀನಿ ನಾನು ಎಲ್ಲಾರ. ನೀನು ಹೋಗಿದ್ದು ತಿರ್ಗಾಕ ಆಕೆ ಅಮ್ಮ ನೋಡಲ್ಲ ಹೇಳು. ನಾನೇ ತಗೋ ನೋಡಿದ್ದೆ ನೋಡಿ ನಾನೇ ಹೇಳಿದ್ದಕ್ಕೆ ಹಿಂಗೆ ಇಷ್ಟೊತ್ತಾತು ಹೋಗಿ ಎಷ್ಟೊತ್ತತ್ತು ಬರೋಲ್ಲ ಅಂತಂದು. ಎದಕ್ಕೆ ಹೋಗಿದ್ದು ಇಷ್ಟ ತನಕ? ಏನಿತ್ತು ಅವ್ರ ಮನೆಗೆ ಇಷ್ಟ ತನಕ? ಅದು ಏನು ನಮ್ಮ ಜಾತಿರ ಏನಾರ ತನಕ ಅಲ್ಲ. ಅವ್ರ ಪದ್ಧತಿ ಅವ್ರ ರೀತಿ ನೀತಿ ಅಡಿಗೆ ಪಡಿಗೆ ಎಲ್ಲ ಅವರು ಬದ್ಲಿ. ಅಲ್ಲಿಂದ ಏನಿತ್ತ? ಅಯ್ಯೋ ಓಣ್ಯಾಗ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಮಾತಾಡಿದ್ರೆ ತಪ್ಪೇನೈತ್ರಿ ಅಮ್ಮ? ಯಾಕೆ ಪರಿಚಯ ಕೊಟ್ಟು ಇದು ಏನದ ಪರಿಚಯ ಮಾಡ್ಕೊಂಡು ನಮ್ದು ಅವ್ರಿಗೆ ಕೊಡೋದು ಅವ್ರನ್ನ ವಹಿಸ್ಕೊಳ್ಳೋದು ಮಾತಾಡೋದು ಕತೆ ಇಡೋದು ಇದ್ದೇ ಇರ್ತವೆ ಓಣ್ಯನ ಮೇಲೆ. ಅಲ್ಲ ಹಂಗೆ ಮಾತಾಡ್ಸಬಾರ್ದು ಅಂತ ಏನಾರ ಐತೇನೆ? ಯಾಕೆ ಮಾತಾಡ್ಸ್ಬಾರ್ದು? ನಾ ಮಾತಾಡ್ಸಕ್ಕಿನ ನಾನು ನಿನ್ನ ಮಾತಾಡ್ಸಕ್ ಬೇಡದಿಲ್ಲವಾ? ಮಾತಾಡ್ಸ ನಿನ್ಯಾರು ಮಾತಾಡ್ಸರ ಅಂತ ಬಾಯಿ ಕಟ್ಟಿಟ್ಟಿನಿ. ಮಾತಾಡ್ಸ ಏಟಿರ್ಬೇಕು ಆಟಿರ್ಬೇಕಿತ್ತು. ಹೋಗಿ ಅಷ್ಟೋ ತನಕ ಅವ್ರ ಮನೆ ಒಳಗೆ ಹೋಗಿ ಕುಂತು ಮಾತಾಡೋದು ಏನಿತ್ತು ನಿಂದು? ಏನಿಲ್ಲ ಹಂಗ ಇವಾಗ ಪರಿಚಯ ಆಗಿತ್ತು ಹೊಸ್ತಾಗಿಲ್ಲ. ನಾನು ಹಂಗ ಸುಮ್ಮನೆ ಒಂಚೂರು ಮಾತಾಡ್ಕೊಂತ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ತಗೋರಿ. ಅದಕ್ಕೆ ಯಾಕೆ ಹಂಗೆ ಮಾಡ್ತೀರಿ ನೋಡು? ಇವತ್ತ ಫಸ್ಟ್ ಇವತ್ತ ಲಾಸ್ಟ್. ಇನ್ನೊಮ್ಮೆ ಹೋಗಿ ಅವ್ರ ಮನೆಗೆ ಕುಂತು ಮಾತಾಡೋದು ಅವ್ರ ಮನೆಗೆ ಹೋಗೋದು ಅದೆಲ್ಲ ನನಗೆ ಯಾಕೆ ಬೇಸ್ಕೊಳಂಗಿಲ್ಲ. ಏನೇ ಇದ್ರು ಅಲ್ಲೇ ಒಂದು 2 ನಿಮಿಷ ಉಂಡ್ರೆ ತಿಂದ್ರೆ ಎದ್ರೆ ಕೆಲಸ ಆತ, ಚಾ ಕುಡಿದ್ರೆ ಊಟ ಆತ, ಇಷ್ಟೇ ಇರ್ಬೇಕು. ಮತ್ತೆ ಸುಮ್ಮನೆ ವಾಪಸ್ ಬರ್ಬೇಕಷ್ಟೇ. ತಾಸ್ಗಟ್ಲೆ ಅವ್ರ ಮನೆಗೆ ಹೋದ ಅವ್ರ ಮನೆ ಒಳಗೆ ಹೋಗೋದೇ ನಮಗೆ ಮೊದಲಾಗಂಗಿಲ್ಲ. ಹೋಗ್ಕೊಬ್ಬನ ಹೇಳಿ ನೋಡು.
ಹ್ಞೂ ಆಯ್ತು ತಗೋರಿ. ಹಂಗೆ ನಿಮ್ಮ ಮಾತು ಯಾಕೆ ನಾ ಕೇಳಕ್ಕೆ ಹೋಲಿ, ಮಾಡ್ತೀನಿ. ನಿಮ್ಗೆ ಚಳ್ಳೆ ಹೆಂಗೆ ತಿನ್ನಿಸ್ಬೇಕು ಗೊತ್ತೈತೆ ನಂಗೆ. ಕಮ್ಲಿ ಆದರೂ ನನಗೆ ಯಾಕೆ ಈಕೆ ಮ್ಯಾಗ ನಂಬಿಕೆನ ಬರೋತ್ಲಿ. ನೀ ಅಂದಂಗೆ ಏನೋ ಈಕೆ ಸ್ಕೆಚ್ ಹಾಕಕತ್ತ ಅನ್ಸುತ್ತೆ. ಒಟ್ಟು ಈಕೆ ಮ್ಯಾಗ ಕಣ್ಣಿಡು ಒಟ್ಟು. ಇಂದಾಗಷ್ಟೇ ನಮ್ಮ ಮನೆ ಮರದಿ ಹರಾಜ್ ಹಾಕಂಗದಳ. ಅಯ್ಯೋ ಈಕೆ ಹರಾಜ್ ಹಾಕಿ ಬಿಡ್ತಾಳೆ ಮತ್ತೇನು. ಅಲ್ರಿ ಮರ ಮಾಡೇ ಮಾಡ್ತೀನಿ ಅನ್ನೋರ್ನ ಯಾವತ್ತು ಕಟ್ಟಿಡ್ದು ಅವ್ರನ್ನ ಇದು ಮಾಡೋಕ್ಕಾಗತ್ತೆ. ನಾನು ಕೆಲಸದಾಗ ಪುರ್ಸತ್ತಿಲ್ದಂಗೆ ನಾನು ಕೆಲಸ ಇರುತ್ತೆ. ಯಾವ ಇಷ್ಟೊಂತ ನಾನು ಆಕೆ ನೋಡ್ಕೊಂತ ಕಾಯ್ಕೊಂಡು ಕುಂದ್ರಕ್ಕಾಗತ್ತೆ ಹೇಳ್ರಿ ನೀವು. ಅಲ್ಲ ನಿನಗೆ ಒಂಚೂರು ಲಕ್ಷ ಇದ್ದಾಗ ನೀನು ಒಟ್ಟು ಕಣ್ಣಿಡು, ನಾನು ಎಲ್ಲರೂ ಹಿಂಗೆ ಕಣ್ಣಿ ಬಿದ್ದು ನಾನು ಒಟ್ಟು ನೋಡ್ತಿರ್ತೀನಿ. ಒಟ್ಟು ಹಿಂಗೆ ಮಾಡಿ ಮತ್ತೆ ಏನು ಮಾಡೋದು. ಮನೆದು ಒಂದು ಬಾಳೆ ಹೋಯ್ತಲ್ಲ ನಮ್ದು. ಬಾಳೆವು ಮನೆ ಮರ್ಯಾದೆ ಕೇಳ್ಕೋಬೇಕಲ್ಲ. ಅದಕ್ಕೆ ಈ ನಮ್ಮ ಮನೆಯೂ ಕಿವಿಗೆ ಹಾಕೋ ಬೇಕಾಗಿಲ್ಲ. ಎಲ್ಲದ ಒಂದು ನೋಡು ಏನು ಮಾಡಕತ್ತವ ಏನ. ಅಲ್ಲ ನಾ ಹೋಗಿ ಇಂತಲ್ಲಿ ಬಂದು ಸಿಕ್ಕೊಂಡ್ಬಿಟ್ಟಿನಿ. ಇವತ್ತು ಅತ್ತ ನಾನು ನೋಡಕತ್ತಿದ್ದು ನೋಡಿದ್ರೆ ಅತ್ತಗ ನಾನು ಇಷ್ಟ ಆಗಿದ್ದಂಗೆ ಅದೀನಿ. ಅತ್ತಗ ನಾ ಮದುವೆ ಆಗಿಲ್ಲ ಅಂತ ಗೊತ್ತೈತಿ. ನಾನು ಹೇಳಿಲ್ಲ. ಇನ್ನು ಮದುವೆ ಆಗೈತಿ ಅಂತ ಗೊತ್ತಾಗೋದ್ರೊಳಗೆ ನಾನು ಆತನ ಪಟಾಯಿಸ್ಕೊಂಡು ಹಿಂಗಾರ ಮಾಡಿ ಆತನ ಬುಟ್ಟಿ ಹಾಕೋಬೇಕು. ಅವಾಗ ಆತ ನಾನು ಮದುವೆ ಆಗೀನಿ ಅಂದರೂ ನಾನು ಮಾಡ್ಕೊಳಕ್ಕೆ ಅನ್ಬೇಕು. ಹಂಗೆ ಮಾಡಬೇಕು. ಒಟ್ಟು ಏನಾರ ಆಗಲಿ ಒಟ್ಟು ಮದುವೆ ಆಗಬೇಕು ಅದನ್ನು. ಆದರೆ ಇದನ್ನ ಈಗ ಮದುವೆ ಮಾಡ್ಕೊಂಡಿನಲ್ಲ, ಹೆಂಗಾರ ಮಾಡಿ ಇದನ್ನು ಕೊಟ್ಟಾಗ ಆಸ್ತಿ ತೊಗೋಬೇಕು ನಾನು. ನಾಳೆ ನಾನು ಡೈವರ್ಸ್ ಕೊಟ್ಟರೆ ಇದ್ದಾಗ ಬರೋ ಆಸ್ತಿ ಇವರೇ ಇನ್ನೂ ಭಾಗ ಆಗಿಲ್ಲ. ಇನ್ನು ನನಗೆ ಯಾವಾಗ ಕೊಡ್ತಾರೆ ಇವರು? ಇಲ್ಲ, ಹೆಂಗಾರ ಮಾಡಿ ಆಸ್ತಿ ಭಾಗ ಮಾಡ್ಕೋರಿ ಅಂತ ಇದು ಗಂಟೆ ಬೋತೀನಿ. ಆಸ್ತಿ ಭಾಗ ಮಾಡ್ಕೊಂಡ್ರೆ ಅವಾಗ ನಾನು ಡೈವರ್ಸ್ಗೆ ಇತ್ತಂದ್ರೆ ಅರ್ಧ ಭಾಗ ನನಗೆ ಬಂದೇ ಬರುತ್ತೆ. ಇಲ್ಲಾಂದ್ರೆ ನಾನು ಡೈವರ್ಸ್ಗೆ ಇದ್ನಂದ್ರೆ ಅವಾಗ ಅವರವರ ಜಾಸ್ತಿ ತೊಗೊಂಡು ಇದು ಕಮ್ಮಿ ಕೊಟ್ಟು ಅವಾಗ ನನಗೆ ಕಮ್ಮಿ ಬರುತ್ತೆ. ಈಗ ಸಮ ಆಸ್ತಿ ಭಾಗ ಮಾಡ್ಕೊಂಡು ಅದ್ರಾಗ ಅರ್ಧ ತೊಗೊಂಡು ಏನೋ ಒಂದು ಮಾಡಬೇಕು. ಆಸ್ತಿ ಭಾಗ ಮಾಡಿಸ್ಕೊಂಡು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಹೆಣ್ಮಕ್ಳು ಅವು ನೋತ್ರನ ಮೊದಲು ಅವರು ಅಲ್ಲ ಅವ್ರಿಗೆ ಆಸ್ತಿ ಕೊಡ್ಲಾರ್ದಂಗೆ ಮಾಡಿ ನಮಗೆ ಅವ್ರವ್ರ ಗಂಡ ಮನೆಗೆ ಅವ್ರು ದಬ್ಬೆ ಬಿಡ್ತೀನಿ. ಅವ್ರನ್ನ ಬಿಡಂಗಿಲ್ಲ. ಆಮೇಲೆ ಈ ಅಜ್ಜಿ ನಮ್ಮ ಅತ್ತಿ ಇವ್ರನ್ನ ಯಾವ್ದಾರ ಒಂದು ಗುಡಿ ಮುಂದೆ ಭಿಕ್ಷೆ ಬಿಡಕ್ಕೆ ಹಚ್ಚಿ ಅಷ್ಟು ಆಸ್ತಿನ ಹೆಂಗಾರ ಮಾಡಿ ಈತ ಹೆಂಗೂ ಕುಡಿತಾನ. ಇನ್ನೊಂಚೂರು ಕೊಡುತ್ತಾ ಜಾಸ್ತಿ ಕುಡಿಯಂಗೆ ಮಾಡಿ 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 ಅದು ಅರ್ಧ ಹಾಕ್ಬಿಡ್ಲಿ ಅಷ್ಟು ನಾನು ತೊಗೋತೀನಿ. ಮಾಡ್ತೀನಿ ತರಿ. ಇಲ್ಲ ಅಂದ್ರೆ ಆಸ್ತಿ ಭಾಗ ಅಂತ ಆಗಲಿ. ಆದಮೇಲೆ ಇದೊಂದು ತಲೆ ಮೇಲೆ ಕಲ್ಲು ಹಾಕಿ ಕೊಂದು, ಇಲ್ಲಾಂದ್ರೆ ಇದನ್ನು ಏನಾರು ಮಾಡಿ ಕೊಂದಬಿಡ್ತೀನಿ ಗೊತ್ತಾಗಲಾರ್ದಂಗೆ. ಕೊಂದು ಇಲ್ಲ ಏನಾರ ದಬ್ಬಿ ಸತ್ತಾನಂತ ಸುಳ್ಳ ಬಾಯ್ ಬಿಡ್ಕೊಂಡು ಆಮೇಲೆ ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ಓಟು ಇದೊಂದಷ್ಟು ಅಷ್ಟನ್ನು ನನಗೆ ಬರುತ್ತೆ. ಆಮೇಲೆ ಅದನ್ನು ನನಗೆ ಬರುತ್ತೆ. ಅದನ್ನು ಕೂಡ ಚೆಂದಾಗಿರ್ಬೋದು. ಅಷ್ಟೇ ಮಾಡ್ತೀನಿ. ಅಲ್ಲ ಅಲ್ಲ ಹಸೀನಾ ಹಸೀನಾ ಮೇರಿ ಜಾನ್. ಬಂದ ಕುಡ್ದೆ ಬಂದಾನ. ಕುಡಲಿ ಇನ್ನೂ ಕುಡಲಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ನನಗೆ ಬೇಕಾಗಿರೋದು ಅದೇ. ಮಾಡ್ತೀನಿ ತಡಿ. ನೈನಾ ಅಳಕತ್ತಿದಿ? ಯಾಕೆ ಅಳಕತ್ತಿ? ಏನಾತೇಳು? ನಂಗೆ ನಿಮ್ಮ ಮನ್ಯಾಗ ಎಲ್ಲರೂ ಒಂದೊಂದೊಂದೊಂದು ಕಾಟ ಕೊಡ್ತಾರೆ. ನಾನು ಬದುಕಾಗ ಬಿಡವಲ್ರು. ನನ್ನ ಸ್ವತಂತ್ರನೇ ಇಲ್ಲ. ನನಗಿಲ್ಲಿ ಇರಾಕ ಇಷ್ಟ ಇಲ್ಲ. ನಾವೆಲ್ಲರೂ ಬೇರೆ ಹೋಗ್ಬಿಡೋಣ ಬರ್ರಿ. ಏನು ಬೇರೆ ಹೋಗದ? ಬೇಡ. ಹಂಗಿದ್ರ ನಾವು ಹೇಳಿದ ಕೆಲಸ ಕೇಳ್ಬೇಕು ನೀವು. ಏನು ಹೇಳು? ಅಳ್ಬೇಡ ಸಮಾಧಾನ ಮಾಡ್ಕೊ. ನೀ ಏನು ಹೇಳ್ತಿ ಅದನ್ನ ಮಾಡ್ತೀನಿ. ಏನು ಹೇಳು? ರೀ ಎಲ್ಲರೂ ನಿಮ್ಮ ಅಕ್ಕ ತಂಗಿಯರು ಮಕ್ಕಳು ಎಲ್ಲರೂ ಇಲ್ಲೇ ಇರ್ತಾರೆ. ಅಲ್ಲ ಇದು ಆಸ್ತಿ ಎಲ್ಲ ನೀರು ಹರಿದಂಗೆ ಸುಮ್ಮನೆ ಯಾರಿಗೋ ಹೊರದು ಹೊಟ್ಟೈತಿ. ಹಿಂಗಾದ್ರೆ ಮುಂದೆ ನಮ್ಮದು ನಮ್ಮ ಮಕ್ಕಳು ನಮ್ಮ ಜೀವನ ಹೆಂಗ್ರಿ ನೀವು ಹೇಳ್ರಿ. ನಾ ಹೇಳೋ ಮಾತೇನಂದ್ರೆ ಸುಮ್ಮನೆ ಯಾಕೆ ಬೇಕು? ಬಡ ನಮ್ಮ ಆಸ್ತಿ ಪಾಲು ನಾವು ತೊಗೊಂಡು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಕ್ಕೆ ಬರತ್ರಿ. ಹೆಂಗಾರ ಮಾಡಿ ನಮ್ಮ ಆಸ್ತಿ ಹಿಂಗೆ ನೀರು ಖರ್ಚಾಗೋದು ತಪ್ಪತೈತಿ. ಆಸ್ತಿ ಭಾಗ ಮಾಡ್ಕೊಂಬಿಡ್ರಿ. ನಮ್ಮ ಪಾಲಿಗೆ ಬರೋದು ನಮ್ಮ ಇಸ್ಕೊಂಬಿಡಣ್ರಿ. ಹೌದೌದು, ನೀ ಹೇಳೋದು ಕರೆವೈತಿ. ಆಯ್ತು, ನಾಳೆನ ಇದನ್ನು ಇತ್ಯರ್ಥ ಮಾಡ್ತೀನಿ. ಸುಮ್ಮನೆ ನಾಳೆನ ಇದಕ್ಕೇನೋ ಒಂದು ಮಾಡ್ತೀನಿ. ಇವಾಗ ನಿದ್ದೆ ಬಂದೈತಿ, ಮಕ್ಕೋತೀನಿ. ಯಪ್ಪ ದೇವ್ರೆ. ಹ್ಞೂ ಅಂದಾನ. ನಾಳೆ ಇದನ್ನು ಹಂಗೆ ಒಳ್ಳ ಮಾಡಿ ಒಟ್ಟು ಆಸ್ತಿ ಭಾಗ ಮಾಡಿಸ್ತೀನಿ. ಸುಮ್ಮನೆ ಅಂದ್ರೆ ನನ್ನ ಕೈಯಾಗ ಎಲ್ಲ ಬರುತ್ತೆ. ಇಲ್ಲ ಅಂದ್ರೆ ನಾನು ಅನ್ಕೊಂಡಂಗೆ ಆಗಲ್ಲ. ಪಾರ್ವತಮ್ಮ ಯಾರಯ್ಯಪ್ಪ ನೀನು? ಯಾಕೆ ಒಳ್ಳೆ ಸಿಟ್ಟಿಲೆ ಕರೆಕತ್ತಿಲ್ಲ ನಮ್ಮ ಪಾರ್ವತಿನ? ಎದಕ್ಕೆ? ಇನ್ನೇನ್ರಿ ಅಮ್ಮರ ನಿನ್ನೆ ಬಂದು ಹೇಳಿದೀನಿ. ಬಂದು ಗಂಡನ ಹೆಂಗ ಅಂತ ನೋಡಕ್ ಬರಂಗಿಲ್ಲನ್ರಿ? ಮಕ್ಕಳು ಕರ್ಕೊಂಡು ಬಾ ಅಂತ ಹೇಳಿದ್ದೆ. ಇವರು ಬರಕೊಳ್ಳನ್ರಿ ಇವ್ರಿಗೆ? ಏನು ಯಾರಿಗೆ? ನಾ ಇದ್ದಿದ್ದಿಲ್ಲಪ್ಪ. ನಾನು ನಿನ್ನೆ ಹೊರಗೆ ಗುಡಿಗೆ ಹೋಗಿದ್ನಿ. ಯಾರಿಗೆ ಬಾ ಅಂತ ಹೇಳಿದ್ದಿ? ಗಂಡನ ನೋಡಕ್ಕ? ಯಾಕ ಏನಾಗಿತ್ತು?
ಆಮೇಲೆ ಈಕಿ ಗಂಡ ಕುಡ್ದು ಭಾಳ ತ್ರಾಸಾಗಿ ಈಗ ಅನ್ನಂಗಿದ್ರಿ ಅವ್ರ ಮನೆಗೆ ಅವ್ರ ಅತ್ತಿ ಮಾವ ಹೇಳಿ ಕಳ್ಸಿದ್ರಿ ಹುಡ್ರನ್ನ ಮಕ್ಕ ನೋಡ್ತಾವ ಹಿಂದಿ ಮಕ್ಕ ನೋಡ್ತಾರೆ ಬಾರ ಅನ್ನೋ ಜಲ್ದಿ ಅಂತಂದು ಹೇಳಿ ಕಳ್ಸ್ಯಾರಿ. ಅಲ್ಲ ಇವ್ರು ಬರಕ್ಕೆ ದಾಡೇನ್ರಿ ಅಲ್ಲ ಹೋಗ್ ಬರಲ್ಲ ಗಂಡಿಗೆ ಅಷ್ಟು ತ್ರಾಸಾಗೈತೆ ಸೀರಿಯಸ್ ಆಗೈತೆ. ಅಲ್ಲ ಮಕ್ಳು ಮಕ್ಕ ನೋಡ್ತಾರಂದ್ರೆ ಕಡಿಕರ ಬೇಡೇನ್ರಿ ಮಕ್ಳು ಕರ್ಕೊಂಡು ಹೋಗಿ ಹೋಗಿ ಒಟ್ಟ ಮಕ್ಳು ಕರ್ಕೊಂಡು ಹೋಗಿಲ್ಲ ಗೊತ್ತನ್ರಿ ಇವ್ರು. ಅಯ್ಯ ಅಲ್ಲಪ್ಪ ಅದಕ್ಕೆ ಯಾಕೆ ಸಿಟ್ಟಿಗೆ ಎದ್ದತ್ತಿದಿ? ಅಲ್ಲ ಅಕ್ಕಿ ಗಂಡ ಸುಮ್ಮನೆ ಹಿಂಗೆ ಆರಾಮಿಲ್ಲ ಅಂತ ಹೇಳಿ ಬೇಕಂತ ಸುಳ್ಳು ಹೇಳಿ ಕರಿಸ್ಕೊಳಕ ಮಾಡ್ತಾನೆ. ಅಕ್ಕಿ ಹೊಕ್ಕಿದ್ಲು ಈ ಹುಡುಗರ್ದು ಸಾಲಿ ಒಂದೊಂದು ದಿವಸಕ್ಕೆ ಸೂಟಿ ಕೊಡ್ತಿತ್ತ, ಅವಾಗ ಕರ್ಕೊಂಡು ಹೋದ್ರಾತ ಅಂತ ಸುಮ್ಮನಿದ್ಲಪ್ಪ. ಹ್ಞೂ ಅಜ್ಜ, ಅಷ್ಟಕ್ಕೂ ನನ್ನ ಗಂಡ ಕುಡಿಯಂಗಿಲ್ಲ. ನಿನಗೆ ಸುಳ್ಳ ಹೇಳಿ ಬೇಕಂತ ಕರ್ಸ್ಕೊಳಕತ್ತಾರ. ಅವ್ರು ಯಾವತ್ತೂ ಕುಡಿಯಂಗಿಲ್ಲ ಅವರು. ನನಗೆ ಗೊತ್ತ ಅವ್ರ ಬುದ್ಧಿ ಏನು ಅಂತಂದು ನಾನು ಒಂದು 4 ದಿವಸ ಹೆಚ್ಚರಿನಲ್ಲ ಹಿಂಗೆ ಹೇಳಿ ಬರ್ತಾಳಂತ ಹಂಗೆ ಹೇಳ್ಯಾರ ಸುಳ್ಳ. ಸಾಕು ಸುಮ್ಕುಂದ್ರಮ್ಮ, ನಿನಗೇನು ಗೊತ್ತ ನಿನ್ ಗಂಡ ಕುಡಿಯಂಗಿಲ್ಲ. ನೀ ಬಂದು ಇಲ್ಲಿ ಎಷ್ಟು ದಿವಸ ಆತು? ಒಂದ್ ದಿವಸ ನೆಟ್ಗಲ್ಲಿ ಅದಿಯಾ ನೀನು? ನಿನ್ ಗಂಡ ಕುಡಿಯಕತ್ತ ಒಂದಿಷ್ಟು ದಿವಸ ಆತು. ಒಟ್ಟ ನಿನಗೆ ಗೊತ್ತಾಗಿತ್ತೋ ಏನು ನೀ ಇಲ್ಲಿದ್ದಕ್ಕೆ ಗೊತ್ತಿಲ್ಲೋ ಗೊತ್ತಿಲ್ಲ ಕುಡಿತಿದ್ದ. ಅದಕ್ಕೆ ಈತ ನೀನು ಇಲ್ಲಿ ಬಂದದಕ್ಕೆ ಇನ್ನೂ ಜಾಸ್ತಿ ಇದಾಗಿ ಏನು ಮಾನಸಿಕ ಆದ್ನೋ ಏನು ಕತ್ತಿನೋ ಹೇಗೆ ಬರೋಲ್ಲ ಮಕ್ಕಳಿಲ್ಲ ಅಂತೇಳಿ ಕುಡ್ದು ಒಳಗೆ ಕೊಳ್ಳೆಲ್ಲ ಸುಟ್ಟೋಗಿ ಹೊಟ್ಟೆಲ್ಲ ಬಾತು ಹೊಟ್ಟೆ ನೀರು ತುಂಬಿಕೊಂಡು ಕೈ ಕಾಲೆಲ್ಲ ಇದಾಗಿ ಇವತ್ತಂತ ನೋಡು ನಿನ್ನೆನ ನೀನು ಬರಲಿಲ್ಲ ಮಕ್ಕ ನೋಡು ಜೀವ ಬಿಡ್ತಿದ್ದ ನನ್ನ ಮಕ್ಕಳದು. ನಿನ್ನೆನ ಜೀವ ಹೋತು. ಸುಮ್ಮನಿರವ, ಇಂಥ ವಿಚಾರದಾಗ ಯಾರು ತಮಾಷೆ ಮಾಡ್ತಾರನ? ಅಲ್ಲ ನನ್ನ ವಯಸ್ಸಿನ ನನ್ನ ಮಾತಿನ ತಮಾಷೆ ಮಾಡೋ ಹುಡುಗಣ್ಣ ಕಾಳ್ತೀನಿ ನಿನ್ ಕಣ್ಣಿಗೆ ನಾನು ಏನಾರ ಅಲ್ಲ ನಿನ್ನ ಅಷ್ಟು ಬಂಗಾರದಂಗೆ ಹೇಳೋಗಿ ಹೋಗವ ಅಲ್ಲಿ ಈಗ ನಂಗದನ ಅಂತಂದ್ರೆ ನಿನಗೆ ತಮಾಷೆ ಅನಿಸ್ತೇನೆ ನಿನಗೆ? ಅಲ್ಲ ಕಡೆ ಕಾಲಕ್ಕೆ ಒಟ್ಟು ಹೆಂಡತಿ ಮಕ್ಕಳು ಮಕ್ಕಂದ್ರ ನೋಡಿ ಜೀವ ಬಿಡ್ತಿತ್ತು ಪಾಪ. ಅಷ್ಟು ವಯಸ್ಸಾದರು ಇಬ್ಬರ ಏನ್ ಮಾಡ್ಬೇಕು? ಅಲ್ಲ ಒಂಚೂರು ಹೋಗಿ ತನಿಖೆ ಬರಲಿಲ್ಲ ನಿನಗೆ? ಗಂಡ ಮಕ್ಕಳು ಮನಿ ಸಂಸಾರ ಏನಿಲ್ಲ, ಅತ್ತಿ ಮಾವ ಯಾರ ಬಡದಾಡ್ತವನದ್ರ ಇಲ್ಲ ನಿನಗೆ? ಗಂಡ ಅನ್ನೋದು ಒಂಚೂರು ಕಿಮ್ಮತ್ತಿಲ್ಲ ನಿನಗೆ? ಮಕ್ಕಳನ್ನ ಇಟ್ಕೊಂಡು ಮಕ್ಕಳು ಜವಾಬ್ದಾರಿ ಮಕ್ಕಳು ಒಂಚೂರು ಏನು ಎತ್ತ ಮಕ್ಕಳು ಮಕ್ಕ ತೋರಿಸ್ಬೇಕು ಅನ್ನೋದಿಲ್ಲ ನಿನಗೆ? ಹೋಗಿದ್ರು ಮಕ್ಕಂದ್ರ ನೋಡಿ ಜೀವ ಬಿಡ್ತಿದ್ದ ಪಾಪ. ಅಂತ ಉಳಿಯುವ ಅದಾಡ್ತ ಮಕ್ಕಳು 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 ಅನ್ಕೊಂತಾನೆ ಜೀವ ಬಿಡ್ತೇವೆ ಪಾಪ. ನಿನ್ಗ ಈಗ ಅವ್ರು ಹೇಳ್ಕಷ್ಟ ನೋಡು, ಗಂಡ ಸತ್ತಾಗ ಮಕ್ಕಳು ಮಕ್ಕ ನೋಡಕ್ಕೆ ಮಕ್ಕಳು ಕರ್ಕೊಂಡ್ ಬರ್ಲಿಲ್ಲ, ಗಂಡನ ಮಕ್ಕ ನೋಡಕ್ಕೆ ಅಕ್ಕಿ ಬರ್ಲಿಲ್ಲ ಅಂದ್ರೆ ಅಕ್ಕಿ ಬರೋದು ಬೇಡ, ಅಕ್ಕಿ ಮಕ್ಕಳು ಬರೋದು ಬೇಡ. ನಮ್ಗೆ ಯಾರು ಇಲ್ಲ, ನಮ್ದು ಓಟ ಆಸ್ತಿ ತಗೊಂಡು ಯಾವ್ದಾರ ಒಂದು ವೃದ್ಧಾಶ್ರಮಕ್ಕೆ ಬರ್ದು ಅಲ್ಲೇ ಜೀವನ ಕಳಿತೀವಿ. ಇಲ್ಲ ಯಾರು ನಮ್ಮ ನೋಡ್ಕೊಂತಾರ ಅವ್ರಿಗೆ ಬರೀತೀವಿ. ಆ ಆಸ್ತಿನೂ ಕೊಡಂಗಿಲ್ಲ, ಯಾಕಿನೂ ಬೇಡ, ಅಕ್ಕಿ ಮಕ್ಕಳು ಬೇಡ, ಅಲ್ಲೇ ಇಟ್ಕೊಂಡು ಅಲ್ಲೇ ತೋರ್ನಾಗ ಓದಿಸ್ಲಿ, ತೋರ್ನಾಗ ಹಾಕಿನ ಇರ್ಲಿ, ಇಲ್ಲಿ ಬರಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳ್ಸಾರ ನೋಡು. ಬರಬೇಡ ಅಂತಾನೆ ಹೇಳಿ ಕಳ್ಸಾರ. ಮಣ್ಣಾತು ಎಲ್ಲ ಮುಗೀತು. ಈಗ ನಿನ್ನ ಹೋದ್ರು ಏನಿಲ್ಲ, ಅಲ್ಲಿ ಕಾಲಿಡಕ್ಕೆ ಹೋಗ್ಬೇಡ ಹೋದ್ರೆ ಮತ್ತೆ ನಿನ್ ಮಾತ್ರ ಅಲ್ಲಿ ಊರನ್ನವರ ನೀನ್ ಹಾಕೊಂಡು ಬಿಡ್ತಾರೆ. ಮತ್ತೆ ಇಂಥ ಏನ್ ಇದ್ರು ಅಂದ್ರೆ ಇಲ್ಕರು ಅಂತೇಳಿ ಊರಾಗ ಕಾಲಿಡ್ಬೇಡ ಅಂತ ಊರನ್ ಮಂದಿ ಎಲ್ಲರೂ ಹೇಳ್ಯಾರ. ಆಮೇಲೆ ಮತ್ತೆ ಮಾವಂತೂ ಬಿಲ್ಕುಲ್ ಹೇಳ್ಬಿಟ್ರೆ ಬೇಡ ಬೇಡಕ್ಕೆ ಬರೋದು ಬೇಡ ಅಂತ ಹೇಳೋ ಹೇಳಕ್ ಬಂದಿ ನೋಡುವ ನಾನು. ಇಲ್ಲ ಇಲ್ಲ, ನಾ ಯಾರು ಏನಂದ್ರೆ ಕೇಳಂಗಿಲ್ಲ. ನಾವು ಹಾಕಿನಿ ನಾನು ನನ್ನ ಗಂಡನ ಮಕ್ಕ ನೋಡ್ತೀನಿ. ನಿಂದ್ರ ಅಲ್ಲ ಅಲ್ಲಿ ಏನೈತೆ ಅಂತ ನೋಡ್ತಿ ಎಲ್ಲ ಮಣ್ಣು ಮುಚ್ಚಿ ಏನು ಓದಿಲ್ಲ. ಎಲ್ಲ ಕಾರ್ಯನೂ ಮಾಡಿ ಮುಗೀತು, ಎಲ್ಲರೂ ಮುಗೀತು. ಒಬ್ಬ ಗಣಮಗದನ ಹುಡುಗ ಮಕ್ಕಂದಾರ ನೋಡಿ ನಾ ಅದು ಕಾರ್ಯಗಿರೇಕ ಇದು ಮಾಡ್ತಿತ್ತು ಹುಡುಗ ತಂದಿದ್ದು. ಇಲ್ಲಿ ಇಟ್ಕೊಂಡು ಕುಂತಿ ಎಷ್ಟೊತ್ತು ದಾರಿ ಕಾದ್ರೆ ಗೊತ್ತಾ? ಕತ್ಲಾಗವರೆಗೂ ದಾರಿ ಕಾದ್ರೆ ಈಗ ಬರ್ತಾಳ ಹುಡುಗರ ಮಕ್ಕ ಅಲ್ಲ ಹುಡುಗನ ಕೈಲಿ ಒಂದು ಇಡೀ ಮಣ್ಣು ಹಾಕಿಸ್ಬೇಕು ನಾಳೆ ಅದು ಹಿಂಗಂತ ಎಲ್ಲ ಊರನ್ ಮಂದಿ ತೆಗೆದ್ರೆಲ್ಲ ಕರೆದ್ರು, ಇದು ನಿಂತ್ಕೊಂಡ್ರು, ಎಲ್ಲ ಕಾದ್ರು, ಬಸ್ ಹುಡುಕಿದ್ರು, ಎಲ್ಲ ಮಾಡಿದ್ರು. ನೀನೇನ್ ಬರಲಿಲ್ಲ. ಆಯ್ತು ನಿನ್ನೆ ಎಲ್ಲ ಮುಗಿದು ಹೋತು. ಊರ್ ಮಂದಿ ಎಲ್ಲ ರೊಚ್ಚಿಗೆತಾರ. ನೀನೇನಾರು ಹೋದ್ರೆ ಮತ್ತೆ ಇನ್ನೂ ಅಲ್ಲಿ ಗಂಡನ ಬಾಜಕ್ಕನ ಅಲ್ಲಿ ಒಂದು ತೆಗೆದು ಹೋಗದ ಬಿಡ್ತಾರ. ಸುಮ್ಮನೆ ಇಲ್ಲೇ ಇದ್ರೆ ಹೋಗ್ಕೊಂತೀನಿ ನೀನು ನಿನ್ನ ಮಕ್ಕಳು. ಆಯ್ತು ಮುಗಿದು ಹೋತು. ನಿನ್ ಗಂಡ ಕೊಟ್ಟ ನಿನ್ ಸಂಬಂಧನ ಮುಗೀತು, ನಿಮ್ಗೆಲ್ಲ ಮುಗೀತು. ನಿಮ್ಮ ಅತ್ತಿ ಮಾವತ್ತು ಬಿಲ್ಕುಲ್ ಹೇಳ್ಬಿಟ್ರು ನೋಡುವ, ನಿನಗೂ ನಿನ್ ಮಕ್ಳಿಗೂ ಆ ಮನಿ ಆ ಸಂಸಾರದ ಏನೋ ಸುದ್ದಿ ಏನಿಲ್ಲ ಅಂತ. ಅವರು ಪಿತ್ರಾರ್ಜಿತ ಆಗಿದ್ರೆ ನಿನ್ನ ಮಕ್ಕಳಿಗೆ ಬರ್ತಿತ್ತಂತ. ಅದು ಸ್ವಂತ ಅವ್ರ ಗಂಡ ಹೆಂಡತಿ ಕಷ್ಟಪಟ್ಟು ಹೊಲ ಆಸ್ತಿ ಮಾಡಿದ್ವಂತ. ಅದಕ್ಕೆ ಅವ್ರು ನನ್ನ ಸ್ವಂತ ಅಧಿಕಾರ ಇತ್ತಿದ್ದು ನನ್ನ ಮಗಗೆ ನಾವು ಕೊಡ್ತಿದ್ವಿ. ನನ್ನ ಮಗನ ಇಲ್ಲ ನಗಿ ಹೇಳ್ಬಿಟ್ಟು ತೋರ್ಮನೆ ಸೇರ್ಕೊಂಡು ಒಂದು ದಿವಸ ನಮ್ಮನ್ನು ನೋಡಲಿಲ್ಲ, ನನ್ನ ಮಗನ ನೋಡಲಿಲ್ಲ. ನನ್ನ ಮಗ ಇವಾಗ ಸಹಾಯ ಕಾರಣ ಹಾಕಿ ತೋರ್ಮನೆ ಕುಂತದಕ್ಕೆ ನನ್ನ ಮಗ ಮಾನಸಿಕ ಆಗಿ ಕುಡಿದು ಇವತ್ತು ಮಣ್ಣು ಸೇರಿದೆ. ನನಗೆ ಅವನು ಬೇಡ, ಇದು ಅವ್ನ ನೀತಿನೂ ಬೇಡ, ಅದನ್ನ ಮಕ್ಕಳೂ ಬೇಡ, ಯಾರು ಅವ್ರ ಸಂಬಂಧನೇ ಇಲ್ಲ ಅಂತಂದ ನನ್ನ ಮಗ ಸತ್ತ. ನನ್ನ ಮಗಗೆ ಒಂದಿಡಿ ಮಣ್ಣು ಹಾಕಕ್ಕೆ ಮಕ್ಕಳು ಬರಲಿ ಇತಿ ಬರಲಿಲ್ಲ. ಇನ್ನು ಅವ್ರು ಇದ್ರು ಎಷ್ಟೇ ಇಲ್ಲಕ್ಕಲ್ಲ ಅವ್ರು ಬೇಡ ನಮ್ಗೆ ಇನ್ನು ಮುಂದೆ ತೊಗೊಂಡು ಆಸ್ತಿ ಸಲುವಾಗಿ ನಾವು ಕಷ್ಟ ದುಡಿದು ಸಂಪಾದನೆ ಮಾಡಿ ಇದೆಲ್ಲ ಆಸ್ತಿನ ಅವ್ರು ಏನಕ್ಕೆ ಚಂದ ಮಾಡಿ ಹೋಗ್ಬೇಕಂದ್ರೆ ನಮ್ಮನ್ನ ನೋಡಂಗಿಲ್ಲ. ಅಕ್ಕಿ ಬರೀ ತೋರ್ಮನೆ ಕುಂದಿರ್ತಾಳ. ಮಕ್ಕಳನ್ನಂತೂ ಅಲ್ಲೇ ಓದ್ಸಕ್ಕಿಟ್ಟು ಮಕ್ಕಳನ್ನ ದೂರ ಮಾಡ್ಯಾಳ. ವಯಸ್ಸಿನ ಕಾಲದ ಮೊಮ್ಮಕ್ಕಳು ಕೂಟ ಆಡಿ ಚಂದ ಹೊತ್ತು ಕಳಿತಿದ್ವಿ. ಅವನು ತಗೊಂಡು ಎಲ್ಲ ಬಿಡಲು. ಇನ್ನೇ ನಾವು ಅಷ್ಟೇ ಕೊಟ್ಟರು ಈಕೆ ನಮ್ನೇನು ಜಪಾನ್ ಮಾಡಲ್ಲ, ಮೊಮ್ಮಕ್ಕಳು ಇಲ್ಲಿ ಬಿಡಂಗಿಲ್ಲ. ನಮ್ಮನೇನು ಯಾವ ಮೊಮ್ಮಕ್ಕಳು ನೋಡಂಗಿಲ್ಲ. ಎಲ್ಲ ಅವ್ರನ್ನ ಅವ್ರ ಅಜ್ಜ ಅಂತ ಅವ್ರು ಅನ್ಕೊಂಡ್ರೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಮ್ಮ ಆಸ್ತಿನ ಅಲ್ಲೇ ತಗೊಂಡೋಗಿ ಅದಕ್ಕೆ ಇವ್ರಿಗೆ ಯಾಕೆ ನಾವು ಆಸ್ತಿ ಕೊಡೋಣ? ನಾವು ಆಸ್ತಿನ ನಮ್ಮನ್ನ ಯಾರು ಹಳ್ಳಿ ಊರಾಗ ಯಪ್ಪ ಏನಂದ್ರೆ ಯಾರಾದ್ರೂ ನಮ್ಮನ್ನ ನೋಡ್ಕೊಂತಾರೆ. ಸಾಯಂಕಾಲಕ್ಕೆ ನಮ್ಗೊಂದು ಅರಿಡಿ ತೆಗೆದು ಮಣ್ಣು ಮಾಡ್ರಿ ಅಂತಂದ್ರೆ ಯಾರು ನಮ್ಮನ್ನ ಮಣ್ಣು ಮಾಡೇ ಮಾಡ್ತಾರೆ. ಯಾರು ನಮ್ಮ ಮುಂಚೆ ನೋಡ್ಕೊಂತಾರೆ. ಸಾಯಂಕಾಲಕ್ಕೆ ಒಣಗ ಅಕ್ಕ ತಂಗಿ ಬಂದಿ ಮಕ್ಕಳು ನಮ್ಮ ಮಕ್ಕಳು ಅಂದ್ಕೊಂಡು ನೋಡ್ಕೊಂಡವ್ರಿಗೆ ಆಸ್ತಿ ಬರೋ ಸಾಯ್ತೀವಿ. ಆದ್ರೆ ಮಾತ್ರ ಅವ್ರಿಲ್ಲ ಇನ್ಮ್ಯಾಗ ಅಂತಂದ ತಿಳ್ಕೊಂಡ್ರೆ ಹೋದ್ರೆ ಮಾತ್ರ ಮತ್ತೆ ಹೇಳಿದಲ್ಲ ನಿನ್ ಗಂಡನ ಜೊತೆ ನಿಂದು ಒಂದು 2 3 ತೆಗೆದು ಉಗ್ದ ಬಿಡ್ತಾರೆ. ಬರಕ್ ಹೋಗ್ಬಿಡ ಸುಮ್ಮನೆ. ಮತ್ತೆ ಬಂದು ಮನ ಮರಿದಿ ತಕೊಂಡು ಇದು ಮಾಡಕ್ ಹೋಗ್ಬಿಡ. ನನಗ ಇಷ್ಟ ಸಿಕ್ಬಿಡುತ್ತಂದ್ರೆ ಮತ್ತೆ ಅವ್ರ ಅಪ್ಪ ಹೋಗಿ ಎಷ್ಟು ಬರಕ್ಕಿಲ್ಲ. ಊರಾಗ ಮಂದಿಗೆಲ್ಲ ಹೆಂಗ್ ಬಂದಿರ್ಬೇಕು? ಶಿವ ತಾಯಿ ದೊಡ್ಡಕ್ಕಿರಿ ಇಲ್ಲೇ ತೋರ್ಮಿ ಅಂತೀಯಲ್ಲ, ಊರ್ ಮನೆಯಾಗ ಇರು ಆತಲಿನ ಬಗ್ಗೆ ಹರಿತು. ನಿನ್ ಕರ್ದು ಕಟ್ಟಿ ಹಾಕೋರಿಲ್ಲ, ಕರ್ದು ಗಂಡ ಮನಿ ಬಾರವ ನಿನ್ನ ಅಂತ ಕೇಳೋರಿಲ್ಲ, ಹೆಂಗವ ನಿನ್ ಬಾಳೆವ ಅಂತ ಕೇಳಲ್ಲ. ಮುಗೀತಲ್ಲ ಎಲ್ಲ ಇಲ್ಲೇ ಊರ್ ಮನೆಯಾಗ. ಇನ್ಮ್ಯಾಗ ನಿನ್ ಮಕ್ಕಳನ್ನ ಕಟ್ಕೊಂಡು ಇಲ್ಲೇ ಓದಿಸ್ಕೊಂಡು ಇಲ್ಲೇ ಆರಾಮ್ ಇದ್ಬಿಡು. ಮುಗೀತು. ಗಂಡಂದು ಮುಗೀತು, ಗಂಡ ಮನಿದು ಮುಗೀತಲ್ಲ. ಇಂಥವ್ಕೆ ಅದಕ್ಕೆ ಗಂಡ ಮನಿ ಸಂಸಾರ ಮದುವೆ ಇವೆಲ್ಕ ಮದುವೆ ಮಕ್ಕಳು ಗಂಡ ಅನ್ನೋದೇ ಅರ್ಥ ಗೊತ್ತಿರೋದು. ತವ್ರ ಮನೆಗಿರೋದಕ್ಕೆ ಮದುವೆ ಯಾಕೆ ಮಾಡ್ಕೋಬೇಕು? ಇವು ಮದುವೆ ಮಾಡ್ಕೊಂಡು ಇನ್ನೊಬ್ರು ಜೀವನ ಹಾಳು ಮಾಡಾಕ. ಯವ್ವ ಏನ್ರಿ
ನನ್ನ ಜೀವನ ತಮಾಷೆ ಅಂತ ಅನ್ಕೊಂಡೆ ಇವ್ರನ್ನ ಬೇಕಂತ ಕರಿಜೊಳಗೆ ಅನ್ಕೊಂಡು ಸುಮ್ಮನಾದ್ನಲ್ವೇ ಯವ್ವ ನನ್ನ ಜೀವನ ಹಾಳಾಗೋತಲ್ವೇ ಯಾಕ ಯಾಕ ಏನ ಯವ್ವ ನಿನ್ ಜೀವನ ಹಿಂಗಾತಲ್ಲ ಯಾಕ ಹಿಂಗಾಗಬಾರ್ದಾಗಿತ್ತಲ್ಲ ಯಾಕ ನೀ ಏನ ಅನ್ಕೊಂಡಿದ್ದಲ್ಲ ಯಾಕ ಇದು ಯಾಕೆ ಹಿಂಗಾತ ಯಾಕ ಹುಡುಗರ್ನಿಲ್ಲಿ ಓದಿಸ್ತೀನಿ ಅಂದಲ್ಲ ಯಾಕ ನಿಮ್ಮ ಅತ್ತಿ ಮಾವ ನಿನ್ನ ಕೈ ಕೊಟ್ರಲ್ಲ ಯಾಕ ನೀ ಏನ ಅನ್ಕೊಂಡ ಜೀವನ ಮಾಡ್ತಂದಲ್ಲ ಯಾಕ ಇದು ನೋಡಿದ್ರೆ ಹಾಳಾಗೋತಲ್ಲ ನಿನ್ ಜೀವನ ಯಾಕ ಅಯ್ಯ ಯಾಕ ಹಿಂಗಾಗಬಾರ್ದಾಗಿತ್ತಲ್ಲ ಯಾಕ ಯವ್ವ ಮಗಳ ನನ್ನ ಕಣ್ಣಿಲ್ಲ ನೀನು ಹಿಂಗೆ ನೋಡ್ಬೇಕಾಯ್ತಲ್ಲ ಯವ್ವ ಮಗಳ ಇದೇನ ಯವ್ವ ಬಿಟ್ಟಾರ ನಿಮಗೆ ಬಡ್ಕೊಂಡೆ ಯವ್ವ ನಿಮಗೆ ಬಡ್ಕೊಂಡೆ ಹೋಗ್ರೆ ಗಂಡನ ಮನೆ ಗಂಡ ಸಂಸಾರ ಅಂತ ಹೋಗ್ರೆ ಯವ್ವ ಅಂದ್ರೆ ಇಲ್ಲಿ ಏನು ಮರಿ ಹಾಕಿದ್ರೆ ತತ್ತಿ ಕಾವು ಕೊಟ್ಟು ಮರಿ ಇದು ಮಾಡಕ್ಕಂತಂದೆ ಯವ್ವ ಇಲ್ಲೇನು ನಿಧಿ ಉಗಿದಿಟ್ಟಿದ್ರನ ಅದ ಬಿಟ್ಟಾರ ಕಾಯಕ್ಕಿಲ್ಲ ಇರ್ತೀನಿ ಅನ್ನರ್ಗತ್ತೆ ಒಟ್ಟ ಹೋಗ್ರಿ ಅಂತಂದ್ರೆ ಹೋಗಲಿಲ್ಲ ನಮಗೋಸ್ಕರ ನಿಮ್ಮ ಜೀವನ ನೀವು ಕಣ್ಣಾರ ಅಲ್ಲಲ್ಲ ಕೈಯಾರೆ ಹಾಳು ಮಾಡ್ಕೊಂಡು ಈ ನಮ್ಮನೆ ಈ ಕಣ್ಣೀರು ಹಾಕಿದ್ರೆ ಅದಕ್ಕೆ ಬಂತೆ ಜೀವನ ಹಾಳು ಮಾಡ್ಕೊಂಡ್ರಲ್ಲ ಯವ್ವ ಹೇಳಿದ್ರ ಮಾತು ಕೇಳಿಲ್ಲ ಈಕಿನಾರ ತಾಯಿ ಅದಕ್ಕೆ ಒಟ್ಟು ಬೈದು ಬುದ್ಧಿ ಹೇಳಿ ಕಳಿಸ್ತಿಲ್ಲ ತಗೊಂಡು ಇರ್ಲಿ ಬಿಡು ನನ್ನ ಮಕ್ಳು ಅಂತ ಇಟ್ಕೊಂಡ್ಕಂತೆ ಈಗ ಹೇಳ್ತಾಳೆ ಯವ್ವೇ ನಾನು ಇಟ್ಕೊಂಡಿಲ್ಲ ನಡಕ್ಕಾಗಲ್ತೆ ಅಂತೇಳಿ ಮಾಡಬೇಕಿನ ನೀನು ಹಡ್ಬಿಟ್ಟು ಅವ್ರ ಗಂಡನ ಮನೆಗೆ ಅವ್ರು ಸೇರಿಸಿದ್ರೆ ಅವ್ರು ಚಲೋ ಆಗ್ತದೆ ಜೀವನ ಅವ್ರ ಅರ್ಧ ಜೀವನ ಹಾಳು ಮಾಡಿದ್ದೆ ನೀನು ಹಡ್ಬಿಟ್ಟು ಬೈದು ಕಳಿಸಿದ್ರೆ ಅವ್ರ ಮನೆಗೆ ಅವ್ರು ಇರ್ತಿದ್ರು ಮುದ್ದು ಮಾಡಿ ಮನೆಗೆ ಇಟ್ಕೊಂಡೆಲ್ಲ ಅನ್ವಸ ನೀನು ಹಡ್ಬಿಟ್ಟು ಅನ್ವಸ ಹುಡುಗರು ಮೊಮ್ಮಕ್ಕಳ ಜೀವನ ನಾನು ಹಿಂಗೆ ಕಣ್ಣಿಲ್ ನೋಡೋದಾತಲ್ಲ ನಂದು ಯಾಕೆ ಕರ್ಮನ ಯವ್ವ ನನ್ನ ಯಾಕೆ ಕರ್ಮನ ಎದಕ್ಕೆ ಬದುಕಿಸಿ ಅಯ್ಯಪ್ಪ ದೇವ್ರೇ ಅಯ್ಯೋ ದೇವ್ರೇ